ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬರುವ ಕಾಲದಲ್ಲಿ ನನ್ನ ಉಮ್ಮತಿನ ಜನರು 5 ವಸ್ತುಗಳಿಗೆ ಪ್ರೀತಿ ಮಾಡುತ್ತಾರೆ ಮತ್ತು 5 ವಸ್ತುಗಳಿಗೆ ಮರೆಯುತ್ತಾರೆ. 5 ವಸ್ತುವಿನ ಪ್ರೀತಿ ಅವ್ರ ಹೃದಯ ಒಳಗೆ ಇರುತ್ತದೆ. 5 ವಸ್ತು ಏನಿದೆ ಅವರು ಮರೆಯುತ್ತಾರೆ, ನೆನಪಿರೋದಿಲ್ಲ, ಮರೆದು ಜೀವನ ಮಾಡ್ತಿರ್ತಾರ. ಅದು 5 ವಸ್ತುಗಳು ಯಾವುವು? ಇವತ್ತು ನಮ್ಮ ದೃಷ್ಟಿಯೊಳಗೆ ಕಂಡು ಬರುತ್ತದೆ ಪ್ರೀತಿಯ ಸೋದರಿ. ಬಹಳಷ್ಟು ಜನರು ಇದರ ಒಳಗೆ ಬಿದ್ದ ನಮ್ಮ ಹುಜೂರ್ ನಮಗೆ ಹೇಳಿದ ಮಾತು ಹತ್ತಿದೆ ಪ್ರೀತಿಯ ಸಹೋದರರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೊದಲೇ ವಸ್ತು ಹೇಳಕೊಂಡಿದ್ದಾರೆ. ಪ್ರಪಂಚದಲ್ಲಿ ಬರೋ ಕಾಲದನ್ನ ಉಮ್ಮತ್ತಿನ ಜನರು 5 ವಸ್ತುಗೆ ಪ್ರೀತಿ ಮಾಡುತ್ತಾರ, 5 ವಸ್ತುಗೆ ಮರೆಯುತ್ತಾರ. ಆ ಮೊದಲೇ ವಸ್ತು ಹೇಳಿದ್ರು, ನನ್ನ ಉಮ್ಮತ್ತಿನ ಜನರು ಪ್ರಪಂಚಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಾರ, ಈ ಭೂಲೋಕಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಾರ, ಪರಲೋಕಕ್ಕೆ ಮರೆಯುತ್ತಾರ. ಇವತ್ತು ಹಕೀಕತೆ ಇದೆಯಲ್ಲ, ನಾವು ನಮಾಜ್ ಬಿಡಿಯೋದು, ಸುನ್ನತೆ ಮುಸ್ತಫಾ ಬಿಟ್ಟು ನಾವು ಏನ್ ಮಾಡ್ಕೊಂಡಿದೀವಿ? ಇವತ್ತು ಶರೀಯತ್ ಒಂದು ಬಿಟ್ಟು ನಾವು ದೂರ ಆಗಿದ್ದೀವಿ. ಕಾರಣ ಏಕೆ? ಪ್ರಪಂಚದಲ್ಲಿ ನಾವು ಬೆಳಿಬೇಕು, ಪ್ರಪಂಚದಲ್ಲಿ ನಾವು ದೊಡ್ಡವಾದ ಮನೆ ಕಟ್ಟಬೇಕು, ಪ್ರಪಂಚ ನಾವು ಗೆದ್ದಬೇಕು. ನಾವು ಪ್ರೀತಿಯ ಸಹೋದರಿ, ಅಲ್ಹಮ್ದುಲಿಲ್ಲಾಹ್, ಪ್ರಪಂಚ ದುಡೀರಿ, ಬೆಳೀರಿ. ಆದರೆ ನಾವು ನಮ್ಮ ದುಡಿಮೆ ಜೊತೆ 5 ವಕ್ತಿನ ನಮಾಜಿನ ಪಾಬಂದಿನ ಇರಬೇಕು. ಈ ಪ್ರಪಂಚದ ದುಡಿಮೆ ನಮ್ಮ ಮನೆಗಾಗಿ. ನಾವು ಮನೆ ಬಿಟ್ಟು ನಾವು ಏನ್ ಕೆಲಸ ಮಾಡಕ್ ಹೋಗ್ತೀವಿ, ಏನು ನಾಳೆ ಅಲ್ಲಿ ಕೊಟ್ಟು ಕಳ್ಸಕಲ್ಲ. ಅದು ನಮ್ಮ ಮನೆಯಲ್ಲಿ ಹೆತ್ತಿ ಮಕ್ಕಳು, ಅಕ್ಕ ತಂಗಿ, ತಾಯಿ ತಂದೆ ಇದಾರ, ಅವ್ರಿಗಾಗಿ ನಾವು ದುಡ್ಯಾಕ್ ಹೋಗ್ತಿದೀವಿ. ನಮ್ಮ ಮನೆಯಲ್ಲಿ ಯಾವುದೇ ತರಹದ ವಸ್ತು ಕಡಿಮೆ ಬೀಳಬಾರ್ದು. ನಾನು ದುಡ್ದಿದ್ರೆ ನಾನು ಮನೆ ನಡೆಯೋದು ಎಲ್ಲಾರಿಗೆ ಹಕ್ಕೆ ಹೇಳ್ತಿದಿಲ್ಲ. ಇದು ಯಾರಾದ್ರೆ ಸುಮ್ ಕುಂತಿದ್ರೆ ಏನಾದ್ರೆ ಮನೆ ನಡೀತೈತಿ? ನಡೆಯುವುದಿಲ್ಲ, ದುಡಿಲೇಬೇಕು ಪುರುಷ. ಆದ್ರೆ ಪ್ರೀತಿಯ ಸಹೋದರಿ, ಮನೆಗಾಗಿ ನೀವು ಬಿಟ್ಟು ಹೋಗುದು ಮನೆಗಾಗಿ, ಹಗಲು ರಾತ್ರಿ ಶ್ರಮವನ್ನು ಪಡಾಕೊಂತಿದ್ರ, ಕಷ್ಟ ಪಡಾಕೊಂತಿದ್ರ. ಆದ್ರೆ ಕಾಯಂ ಇರೋದು ಮನೆ. ಕಬರಿನ ಬಗ್ಗೆ ಸ್ವಲ್ಪ ಏನಾದ್ರೆ ತಯಾರಿ ಮಾಡಿದ್ದೀರಾ? ಅದರ ಬಗ್ಗೆ ಏನಾದ್ರೆ ಯೋಚನೆ ಮಾಡಿದ್ದೀರಾ? ಕಬರ್ನಲ್ಲಿ ನಮ್ಮ ಹೃದಯದ ಬೆಳಕು ಶ್ರಮರು ಬರುತ್ತಾರೆ. ಅವ್ರ ಬಾಗಿಲು ಹೋಗಿ ಹೇಳೋದಕ್ಕೆ ಏನಾದ್ರೆ ಪ್ರಶ್ನೆ ತಯಾರಿ ಮಾಡಿದ್ದೀರಾ? ಉತ್ತರ ತಯಾರಿ ಮಾಡಿದ್ದೀರಾ? ಇವತ್ತು ನಾವು ಪ್ರಪಂಚದಲ್ಲಿ ಎಷ್ಟು ಟೆನ್ಷನ್ ತಗೊಳಕೊಂತಿದೀವಿ. ಹುಜೂರ್ ಸ್ವಾಮಿ ಹೆಂಗ್ ಹೇಳಿದ್ರು, ಪ್ರಪಂಚದ ಪ್ರೀತಿ ಅವರ ಒಳಗೆ ಇರುತ್ತದೆ. ಭೂಲೋಕಕ್ಕೆ ಪ್ರೀತಿ ಮಾಡುತ್ತಾರೆ, ಪರಲೋಕದ ಪ್ರೀತಿ ಅವರ ಹೃದಯ ಒಳಗೆ ಇರುವುದಿಲ್ಲ.